ಆಯಿತು, ಲೋಕಸಭಾ ಚುನಾವಣೆಗೆ ಶಿವಮೊಗ್ಗ ಹೇಗೆ ರೆಡಿ ಆಗ್ತಾ ಇದೆ, ಇಲ್ಲಿ ಬಿ ಜೆ ಪಿ ಹೇಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಅಂತ ಚೆಕ್ ಮಾಡಿಕೊಂಡ್ರೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಫೈಟ್ ನೀಡುವಂಥ ಕೈ ಅಭ್ಯರ್ಥಿ ಯಾರು? ಸಹಜವಾಗಿ ಪ್ರಶ್ನೆ ಇರುತ್ತೆ. ರಾಘವೇಂದ್ರ ಇದರಲ್ಲಿ, ಹಾಲಿ ಎಂ ಪಿ ರಾಘವೇಂದ್ರ, BY ರಾಘವೇಂದ್ರ ಇದರಲ್ಲಿ. ಯಡಿಯೂರಪ್ಪ ಅವರ ಮಗ ಲೋಕಸಭಾ ಕ್ಷೇತ್ರದಲ್ಲಿ ಅವರಲ್ಲಿ ಗೆದ್ದು ಅವರು MP ಆಗಿದ್ದಾರೆ. ಇದೀಗ ಇದೇ BY ರಾಘವೇಂದ್ರ ಅವರಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾವ ಪಾರ್ಟಿಯಿಂದ? BJPಯಿಂದ. ರಾಘವೇಂದ್ರ ಅವ್ರಿಗೆ ಟಿಕೆಟಪ್ಪ ಇನ್ಯಾರ ಕೊಡ್ತಾರಲ್ಲಿ, ಅವ್ರಿಗೆ ಟಿಕೆಟ್ ಕೊಡೋದು ಅಂತ ಒಂದು ಮಾತಿದೆ. BJPಯಲ್ಲಿ ಸಂಸದ BY ರಾಘವೇಂದ್ರ ಅವರಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಆದರೆ, ಶಿವಮೊಗ್ಗದಲ್ಲಿ ಇನ್ನೊಂದು ಕಡೆ ಬೇರೆಯವರು ಯಾರು ಬಹಳ ಆ್ಯಕ್ಟಿವ್ ಆಗಂತೂ ಇದ್ದಾರೆ. ರಾಘವೇಂದ್ರ ಅವರು, ಇಲ್ಲಿ ವಿಜಯೇಂದ್ರನೂ ಆ್ಯಕ್ಟಿವೆ, ರಾಘವೇಂದ್ರನೂ ಆ್ಯಕ್ಟಿವೆ. ವಿಜಯೇಂದ್ರ ಶಿಕಾರಿಪುರ, ರಾಘವೇಂದ್ರ ಫುಲ್ ಶಿವಮೊಗ್ಗದಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ಆದರೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಬೇಕು ಅಂತ ಯಾರು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, 3 ಜನ ಪೈಪೋಟಿಗೆ ಬಿದ್ದಿದ್ದಾರೆ. ಒಂದು ಗೀತಾ ಶಿವರಾಜ್ಕುಮಾರ್ ಅವರು, ಈ ಚುನಾವಣೆ ಸಂದರ್ಭದಲ್ಲಿ ಅವರು ಪಾರ್ಟಿ ಸೇರಿಕೊಂಡಿದ್ದರು, ಕಾಂಗ್ರೆಸ್ಗೆ ಸೇರಿಕೊಂಡಿದ್ದರು. ಹಿಂದೆ JDSನಿಂದನೂ ಕೂಡ ಕಂಟೆಸ್ಟ್ ಮಾಡಿದ್ದಂಥವರು ಗೀತಾ ಶಿವರಾಜ್ಕುಮಾರ್ ಅವರು ಗೆದ್ದಿರಲಿಲ್ಲ. ಈಗೇನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿಂದ ಅದೃಷ್ಟ ಪರೀಕ್ಷೆ ಮಾಡಿದ್ರೆ ಹೇಗೆ ಅಂತ ಒಂದು ಚೆಕ್ ಮಾಡ್ತಾ ಇದ್ದಾರೆ ಅವರು. ಗೀತಾ ಶಿವರಾಜ್ಕುಮಾರ್ ಅವರು, ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರು ಕೂಡ ಅಷ್ಟೇ. ರತ್ನಾಕರ್ ಅವರು ತನಗೆ ಸಜ್ಜನ ರಾಜಕಾರಣಿ ಕಿಮ್ಮನೆ ರತ್ನಾಕರ್ ಅವರು ಕೂಡ ನಾನು ಒಬ್ಬ ಇಲ್ಲಿ ಉಮೇದುವಾರ ಇದ್ದೀನಿ, ಒಬ್ಬ ಹುರಿಯಾಳಾಗಬೇಕು ಅಂತ ನನಗೂ ಆಸೆ ಇದೆ, ನಾನು ಆಕಾಂಕ್ಷಿ ಇದ್ದೀನಿ ಅಂತ ಕೂಡ ಅವರು ಒಂದು ಕಡೆ ಅಲ್ಲಿ ಓಡಾಡ್ತಾ ಇದ್ದಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸುಂದರೇಶ್ ಅವರು ಶಿವಮೊಗ್ಗ ಕ್ಷೇತ್ರದ ಟಿಕೆಟ್ಗೆ ಬಹಳ ಡಿಮ್ಯಾಂಡನ್ನು ಕೂಡ ಇಡ್ತಾ ಇದ್ದಾರೆ. ನನಗೆ ಟಿಕೆಟ್ ಬೇಕು ಶಿವಮೊಗ್ಗಕ್ಕೆ ಅಂತ ಹೇಳಿ. ಹಾಗಾಗಿ ಕಿಮ್ಮನೆ ರತ್ನಾಕರ್ ಅವರು ಇದ್ದಾರೆ, ಗೀತಾ ಶಿವರಾಜ್ಕುಮಾರ್ ಅವರು ಇದ್ದಾರೆ, ಸುಂದರೇಶ್ ಅವರು ಇದ್ದಾರೆ. ಕಾಂಗ್ರೆಸ್ನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇವರು ಯಾರು? ಸುಂದರೇಶ್ ಅವರು. ಹಾಗಾಗಿ ಇವರ ನಡುವೆ ಕೂಡ ಒಂದು ಪೈಪೋಟಿ ನಡೀತಾ ಇದೆ. ಇಲ್ಲಿ ಪ್ರಬಲವಾಗಿ ಕಾಣಿಸ್ಕೊಳ್ಳೋದು ಯಾರಪ್ಪ? ಇಬ್ಬರ ನಡುವೆ ಒಂದು ಫೈಟ್ ಆಗುತ್ತೆ ಇಲ್ಲಿ ಟಿಕೆಟ್ಗೆ. ಇವರಿಬ್ಬರಲ್ಲಿ ಯಾರಿಗೆ ಬೇಕಾದರೂ ಸಿಗುತ್ತೆ ಅಂತ ಈ ಡಿಸೆಂಬರ್ ತಿಂಗಳ 19ನೇ ತಾರೀಕಿಗೆ ನಾನು ಹೇಳ್ತಾ ಇರೋದಿಲ್ಲಿ. ಗೀತಾ ಶಿವರಾಜ್ಕುಮಾರ್ ಹಾಗೂ ಕಿಮ್ಮನೆ ರತ್ನಾಕರ್ ಅವ್ರ ನಡುವೆ ಶಿವಮೊಗ್ಗದ ಕಾಂಗ್ರೆಸ್ ಟಿಕೆಟ್ಗೆ ಫೈಟ್ ಜಾಸ್ತಿ ಇದೆ, ಪೈಪೋಟಿ ಜಾಸ್ತಿ ಕಂಡು ಬರ್ತಾ ಇದೆ. ಏನು ಲೆಕ್ಕಾಚಾರ? ಯಾವ ಆಧಾರದ ಮೇರೆಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ವಿಚಾರದ ಲೆಕ್ಕಾಚಾರವನ್ನು ಇಟ್ಕೊಂಡಿರಬಹುದು, ಅಥವಾ ಅಭ್ಯರ್ಥಿಗಳು ತನಗೆ ಟಿಕೆಟ್ ಕೊಡಬೇಕಾಗತ್ತೆ ಈ ಕಾರಣಕ್ಕೆ ಅಂತ ಹೇಳಿ ಇವ್ರು ಲೆಕ್ಕಾಚಾರ ಹಾಕ್ಕೊಂಡಿರಬಹುದು ಅಂತ ನೋಡಿದ್ರೆ ಇಲ್ಲಿ ಜಾತಿವಾರು ಲೆಕ್ಕಾಚಾರದಲ್ಲಿ ಈಡಿಗ ಸಮುದಾಯ ಇಲ್ಲಿ ಈ ಭಾಗದಲ್ಲಿ ಪ್ರಬಲವಾಗಿದೆ. ಹೌದು, ಗೊತ್ತಿರತಕ್ಕಂಥ ವಿಚಾರ. ಈಡಿಗ ಸಮುದಾಯ ಸ್ಟ್ರಾಂಗ್ ಆಗಿದೆ ಈ ಶಿವಮೊಗ್ಗ ಭಾಗದಲ್ಲಿ. ಶಿವಮೊಗ್ಗದಲ್ಲಿ 4.1 ಲಕ್ಷ ಜನಸಂಖ್ಯೆಯನ್ನು ಈಡಿಗ ಸಮುದಾಯ ಹೊಂದಿದೆ. ಇಲ್ಲಿ ಅಷ್ಟು ಜನಸಂಖ್ಯೆ ಇದೆ, ಅಷ್ಟು ವೋಟ್ ಇದೆ. ಇಲ್ಲಿ ಅಷ್ಟು ವೋಟ್ಗಳು ಸಾಲಿಡ್ ಆಗಿಬಿಟ್ರೆ ಸಾಕು, ಬೇರೆಯವ್ರಿಗೆ ಬಹಳ ಕಷ್ಟ ಆಗುತ್ತೆ ಅಂತ ಒಂದು ಲೆಕ್ಕಾಚಾರ ಸಹಜವಾಗಿ ಆ ಸಮುದಾಯದ ಇದ್ದೇ ಇರುತ್ತೆ. ಈಡಿಗ ಸಮುದಾಯದ ಮತ ಸೆಳೆಯೋದಕ್ಕೆ ನನಗೆ ಸಾಧ್ಯವಾಗುತ್ತೆ ಅಂತ ಹೇಳಿ ಗೀತಾ ಶಿವರಾಜ್ಕುಮಾರ್ ಅವ್ರಿಗೆ ಒಂದು ಲೆಕ್ಕಾಚಾರ ಅವ್ರಿಗಿದೆ. ನಾನು ಸೆಳೆಯಬಲ್ಲೆ. ಬಂಗಾರಪ್ಪನವ್ರ ಮಗಳು ಗೀತಾ ಶಿವರಾಜ್ಕುಮಾರ್ ಅಂತ ಹೇಳಿದ್ರೆ ಬಂಗಾರಪ್ಪನವರ ಮಗಳು. ಸೊ ಹಾಗಾಗಿ ಈಗ ಅಲ್ಲಿ ಆಲ್ರೆಡಿ ಮಧು ಬಂಗಾರಪ್ಪ ಇದ್ದಾರೆ ಆ ಭಾಗದಲ್ಲಿ. ಮಧು ಬಂಗಾರಪ್ಪ ತನ್ನ ಸಹೋದರಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಮಧು ಬಂಗಾರಪ್ಪ ಶಿವಮೊಗ್ಗ ಭಾಗದ 3 ರಿಂದ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹಳ ಪವರ್ಫುಲ್ ಇದ್ದಾರೆ. ಅವರವ್ರ ಮಿನಿಸ್ಟರ್ ಕೂಡ ಹೌದು. ಅವ್ರ ಮಿನಿಸ್ಟರು ಪವರ್ಫುಲ್ಲು ಇದ್ದಾರೆ. ಬಂಗಾರಪ್ಪನವರ ಹೆಸರು ಈಡಿಗ ಸಮುದಾಯ. ಇಷ್ಟು ವಿಷಯದ ಜೊತೆಗೆ ಶಿವರಾಜ್ಕುಮಾರ್ ಅವರೂ ಇದ್ದಾರೆ, ಇದನ್ನು ಮರಿಬಾರ್ದು. ಶಿವರಾಜ್ಕುಮಾರ್ ಅವರ ಪತ್ನಿ, ಹಾಗಾಗಿ ಅವರು ಸಹಜವಾಗಿ ಒಂದಷ್ಟು ಪ್ರಚಾರಕ್ಕೆ ಬರಬಹುದು, ಅವರು ಒಂದಷ್ಟು ಹೆಂಡತಿಯ ನೆರವಿಗೆ ನಿಂತುಕೊಳ್ಬಹುದು, ರಾಜಕೀಯವಾಗಿ ಬೇಕಿರ್ತಕ್ಕಂಥ ಸಪೋರ್ಟನ್ನು ಅವರು ಮಾಡಬಹುದು, ಅವರ ಕೈಯಿಂದ ಇಷ್ಟ ಆಗುತ್ತೋ ಅಂಥೇಳಿ. ಸೊ ಇಷ್ಟು ಈಕ್ವೇಷನ್ಸು ಇಲ್ಲಿ ಗೀತಾ ಶಿವರಾಜ್ಕುಮಾರ್ ಅವ್ರ ಜೊತೆಯಲ್ಲಿರುತ್ತೆ. ಜೊತೆಗೆ ಕಾಂಗ್ರೆಸ್ನ ಪಾರಂಪರಿಕ ಮತಗಳು, ಸಾಂಪ್ರದಾಯಿಕ ಮತಗಳು ಕೂಡ ಅವರಿಗೆ ಸಿಗಬಹುದು. ಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಲಾಭ ಆಗತ್ತೆ ಅಂತ ಲೆಕ್ಕಾಚಾರದಲ್ಲಿ ಸಹಜವಾಗಿ ಪಾರ್ಟಿ ಇದೆ. ಪಕ್ಷ ಸಂಘಟನೆಗೆ ತಮ್ಮದೇ ಶೈಲಿಯಲ್ಲಿ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಕಿಮ್ಮನೆ ರತ್ನಾಕರ್, ಒಳ್ಳೆ ಹೆಸರಿದೆ ಆ ಭಾಗದಲ್ಲಿ. ಕಿಮ್ಮನೆ ರತ್ನಾಕರ್ ಸೋತಿರಬಹುದು, ಅವರು ಇತ್ತೀಚೆಗೆ ಸೋತಿರಬಹುದು. ಅವರು ಸೋತಿದ್ದರೂ ಕೂಡ ಕಿಮ್ಮನೆ ರತ್ನಾಕರ್ ಅವರ ಕಾರ್ಯಶೈಲಿ, ವಿಧಾನ, ತೂಕ, ಅವರ ಮಾತುಕತೆ, ಅವರು ಬಳಸುವಂಥ ಭಾಷೆ, ಎಲ್ಲ ವಿಚಾರದಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ಒಂದು ತೂಕ ಅಂತೂ ಇದೆ ಕಿಮ್ಮನೆ ರತ್ನಾಕರ್ ಅವರಿಗೆ. ವಿಧಾನಸಭೆಯಲ್ಲಿ ಸೋತಿದ್ದರೂ ಕೂಡ ಪಕ್ಷದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಿಮ್ಮನೆ ರತ್ನಾಕರ್ ಅವರು. ಈ ಹಿನ್ನೆಲೆಯಲ್ಲಿ ಇಲ್ಲ ಗೀತಾ ಶಿವರಾಜ್ಕುಮಾರ್ ಅವ್ರಿಗಾದರೂ ಟಿಕೆಟ್ ಹೋಗಬಹುದು, ಇಲ್ಲ ಕಿಮ್ಮನೆ ರತ್ನಾಕರ್ ಅವ್ರಿಗಾದರೂ ಕೂಡ ಶಿವಮೊಗ್ಗ ಲೋಕಸಭೆಯ ಟಿಕೆಟ್ ಹೋಗಬಹುದು. ಬಟ್ ಈ ಬಾರಿ ಚುನಾವಣೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದೊಂದು ಸೀಟ್ ಕಾಂಗ್ರೆಸ್ಗಾದರೂ ಸರಿ, BJPಗಾದರೂ ಸರಿ, ಯಾರು ಕೂಡ ಯಾಮಾರುವಂಥ ಸ್ಥಿತಿಲಿ ಇಲ್ಲ. ಏನೋ ಯಾಮಾರ್ಬೇಡ, ಅದು ಯಾವುದೋ ಒಂದು ಕ್ಷೇತ್ರ ಪರವಾಗಿಲ್ಲ, ಇದೊಂದು ಆ ಥರ ಇಲ್ಲ. ಯಾಕೆಂದರೆ ಅರ್ಧ ಭಾರತದಲ್ಲಿ BJP ಇಲ್ಲವೇ ಇಲ್ಲ. ಅರ್ಧ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ BJP ಸದ್ಯಕ್ಕೆ ಆಳ್ವಿಕೆಯನ್ನು ಮಾಡ್ತಾ ಇಲ್ಲ. ಉಳಿದಿರ್ತಕ್ಕಂಥ ರಾಜ್ಯಗಳಲ್ಲಿ ಚೆಕ್ ಮಾಡಿಕೊಂಡ್ರೆ, ನಾವು ಉಳಿದಿರೋ ರಾಜ್ಯ ಚೆಕ್ ಮಾಡಿಕೊಂಡಾಗ 5 ಸೀಟೋ 6 ಸೀಟೋ 10 ಸೀಟೋ ಕಡಿಮೆ ಆಗಿಬಿಟ್ರೆ ಹೊಡೆತ ಆಗಬಹುದು.
ಒಂದು 302 ಸೀಟಲ್ಲಿರೋರಿಗೆ 10 ಸೀಟ್ ಕಡಿಮೆ ಆಗಿಬಿಟ್ರೆ ಒಂದು 10 ರಾಜ್ಯಗಳಲ್ಲಿ ಕಷ್ಟ ಆಗುತ್ತಲ್ವ. ಹಾಗಾಗಿ ಅವರು ಕೂಡ ಬಿಟ್ಕೊಡೋ ಸ್ಥಿತಿಲಿಲ್ಲ. ಜೊತೆಗೆ ಕಾಂಗ್ರೆಸ್ ಯಾರನ್ನು ಕಣಕ್ಕಿಳಿಸುತ್ತೆ, ಹೇಗೆ ಸೀಟ್ಗಳು ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ವಿಚಾರ. ಡೀಟೇಲ್ಸ್ ಕೊಡೋಕ್ಕೆ ಇದೀಗ ನವೀನ್ ಇದ್ದಾರೆ. ನವೀನ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಗೆ ನಡೀತಾ ಇದೆ ಇಲ್ಲಿ ಪೈಪೋಟಿ ಅಂತ? ಹೌದು ರಮಾಕಾಂತ್, ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಇದರ ನಡುವೆ ಎಲ್ಲಾ ಪಕ್ಷದಲ್ಲೂ ಕೂಡ ಒಂದಷ್ಟು ಪೈಪೋಟಿ, ಅಂದ್ರೆ ಟಿಕೆಟ್ ಪಡೆಯಲಿಕ್ಕಿರ್ಬೋದು ಅಥವಾ ಪಕ್ಷ ಮತ್ತೆ ಅಧಿಕಾರನ ಉಳಿಸ್ಕೊಳ್ಳೋದ್ರಲ್ಲಿ ಕೂಡ ಎಲ್ಲಾ ರೀತಿಯ ಸಂಘಟನೆಗಳನ್ನ ಚರ್ಚೆಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ನೋಡಿದ್ರೆ ಕಳೆದ 3 ಬಾರಿಯಿಂದ ಕೂಡ ಬಿಜೆಪಿಯ ಎಂಪಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದು, ಹಾಲಿ ಕೂಡ ಬಿಜೆಪಿಯ BY ರಾಘವೇಂದ್ರ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಮುಂಬರುವಂತ ಚುನಾವಣೆಯಲ್ಲೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತಹ ಮಾಜಿ CM ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಅವರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಅನ್ನೋ ಈಗಾಗಲೇ ಮಾತುಗಳು ಕೂಡ ಕೇಳಿ ಬರ್ತಾ ಇರುತ್ತೆ. ಯಾಕಂದ್ರೆ ಪಕ್ಷದಲ್ಲೂ ಕೂಡ ಅವರಿಗೆ ಟಿಕೆಟ್ ಅನ್ನ, ಅವರ ಎದುರಾಳಿಯಾಗಿ ಟಿಕೆಟ್ ಅನ್ನ ಪಕ್ಷ ನನಗೂ ಬೇಕು ಅಂತ ಹೇಳಿ ಸಮರ್ಥವಾಗಿ ಕೇಳುವಂತ ಯಾವುದೇ ಕ್ಯಾಂಡಿಡೇಟ್ ಕೂಡ ಬಿಜೆಪಿಯಲ್ಲಿ ಇವರು ಕೂಡ ಮುಂದೆ ಬಂದಿಲ್ಲ. ಹಾಗಾಗಿ ಬಹುತೇಕ ರಾಘವೇಂದ್ರ ಅವರಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಿ ಈಗಾಗಲೇ ಅವರು ಕೂಡ ಕಳೆದ 4-5 ತಿಂಗಳಿಂದ ಕೂಡ ಕ್ಷೇತ್ರದಲ್ಲಿ ನಿರಂತರವಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂದ್ರೆ ಬೈಂದೂರು ಕೂಡ ಸೇರ್ಕೊಳ್ಳುತ್ತೆ. ಹಾಗಾಗಿ 8 ವಿಧಾನಸಭಾ ಕ್ಷೇತ್ರಗಳು ಕೂಡ ಬರುವಂತದ್ದು. ಅವರು ಎಲ್ಲರೂ ಎಲ್ಲಾ ಕಡೆಗಳಲ್ಲೂ ಕೂಡ ನಿರಂತರವಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಕಡೆ JDS ನಲ್ಲಿ ಯಾವುದೇ ರೀತಿಯ ಕ್ಯಾಂಡಿಡೇಟ್ ಇಲ್ಲ. ಆದ್ರೆ ಕಾಂಗ್ರೆಸ್ ನಲ್ಲಿ ಇಲ್ಲೂ ಕೂಡ ಟಿಕೆಟ್ ಗಾಗಿ ಸಾಕಷ್ಟು ಪೈಪೋಟಿ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರ ಸಹೋದರಿ ಗೀತಾ ಶಿವರಾಜ್ಕುಮಾರ್ ಕೂಡ ಈ ಹಿಂದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಇದೀಗ ಕಳೆದ ಕೆಲವು ತಿಂಗಳ ಹಿಂದೆ ಅಷ್ಟೇ, ಅಂದ್ರೆ ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಆ ನಂತರದಲ್ಲಿ ಅವರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮೂಲಕ ಪರೀಕ್ಷೆಗೆ ಇಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಅವರು ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಬಹುತೇಕ ಅವರು ಸ್ಪರ್ಧೆಯನ್ನ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದರ ಜೊತೆಗೆ ಕಳೆದ ಚುನಾವಣೆಯಲ್ಲಿ ಶಿವಮೊಗ್ಗ, ಅದು ವಿಧಾನಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ನಗರದಿಂದ ಟಿಕೆಟ್ ಅನ್ನು ಒಂದಷ್ಟು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು. ಶಿವಮೊಗ್ಗ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರುವಂತಹ HS ಸುಂದರೇಶ್ ಅವರು ಕೂಡ ಟಿಕೆಟ್ ಅನ್ನ ಕೇಳಿದ್ರು. ಆ ಸಮಯದಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಆದ್ರೆ ಹೀಗಾಗಿ ಅವರು ಲೋಕಸಭಾ ಕ್ಷೇತ್ರ ಕೂಡ ಏನು ಚುನಾವಣೆಯಲ್ಲಿ ಕೂಡ ಅವರು ಟಿಕೆಟ್ ಅನ್ನ ಕೇಳ್ತಾ ಇರುವಂತದ್ದು. ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತದ್ದು. ಹಾಗಾಗಿ ಇನ್ನೊಂದು ಕಡೆ ಕಿಮ್ಮನೆ ರತ್ನಾಕರ್ ಕೂಡ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಅಂತ ಕ್ಷೇತ್ರ ಬಂದಾಗ ಇಲ್ಲಿ ಈಡಿಗ ಸಮುದಾಯ ಪ್ರಮುಖವಾಗಿ ಪ್ರಾಬಲ್ಯವನ್ನು ಹೊಂದಿರುವಂತದ್ದು. 4.5 ಲಕ್ಷಕ್ಕೂ ಅಧಿಕ ಮತಗಳು ಕೂಡ ಇಲ್ಲಿ ಇರುವಂತದ್ದು. ಹಾಗಾಗಿ ಜಾತಿ ಲೆಕ್ಕಾಚಾರದಲ್ಲೂ ಕೂಡ, ಜೊತೆಗೆ ಒಂದು ಕಡೆ ಕಾಂಗ್ರೆಸ್ ಈಗಾಗಲೇ ಏನು ಈ ಕಳೆದ ಚುನಾವಣೆ ಕೂಡ ಒಂದಷ್ಟು ಗೆಲುವನ್ನು ಸಾಧಿಸಿದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಸಮರ್ಥ ಅಭ್ಯರ್ಥಿಯನ್ನು ಖಂಡಿತವಾಗ್ಲೂ ಹಾಕಿದಲ್ಲಿ ಒಂದು ಕಡೆ ಇಲ್ಲೂ ಕೂಡ ನೇರ ಪೈಪೋಟಿ ಕೂಡ ಕಂಡು ಬರುವಂತದ್ದು. ರಮಕಾಂತ್, ಓಕೆ, ಥ್ಯಾಂಕ್ ಯು ನವೀನ್ ಪುರದಾಳ್.